ರಾಮಚಾರಿ ಸೀರಿಯಲ್. ಸತ್ಯ ಹೇಳಬೇಕನ್ನುವಾಗಲೇ ಖುಷಿ ಸುದ್ದಿ ಕೊಟ್ಟ ವೈಶಾಖ ಕಿಟ್ಟಿ ನಡೆಯನು. ರಾಮಚಾರಿಗೆ ಮನೆಯಲ್ಲಿ ದೊಡ್ಡ ಶತ್ರುಗಳಿದ್ದಾರೆ. ಚಾರುಳನ್ನು ಪ್ರೀತಿಸಿ ಮದುವೆಯಾಗಿದ್ದರಿಂದ ರಾಮಚಾರಿ ಟಾರ್ಗೆಟ್ ಆಗಿದ್ದಾನೆ. ರಾಮಚಾರಿ ಮೇಲೆ ಮಾನ್ಯತೆ ಕೋಪ ಸಾಧಿಸುವುದರಲ್ಲಿ ಒಂದು ಅರ್ಥವಿದೆ. ಆದರೆ ಆ ದ್ವೇಷ ಕಾರುವ ಜಾಗಕ್ಕೆ ಮನೆಯ ಸೊಸೆ ವೈಶಾಖ ಕೂಡ ಸೇರಿಕೊಂಡಿದ್ದಾಳೆ. ನೋಡುವುದಕ್ಕೆ ರಾಮಚಾರಿಯಂತೆ ಇದ್ದ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ನ ಕಿಟ್ಟಿಯನ್ನು ಮಾನ್ಯತಾ ರಾಮಚಾರಿ ಮನೆಗೆ ಬಿಟ್ಟಳು. ಆಗ ಈ ಎಲ್ಲ ಕಷ್ಟಕಾಲ ಕಳೆದು ಕಿಟ್ಟಿಗೆ ಅಪ್ಪ ಅಮ್ಮನೂ ಸಿಕ್ಕಿದ್ದಾರೆ. ಚಾರುಗೆ ಗಂಡನು ಬದುಕಿ ಬಂದಿದ್ದಾನೆ ಎಂಬ ಖುಷಿ. ಆದರೆ ಇಷ್ಟೆಲ್ಲ ಮಾಡಿದವರು ಯಾರು ಎಂಬ ದೊಡ್ಡ ಪ್ರಶ್ನೆ ರಾಮಚಾರಿ ಹಾಗೂ ಚಾರುಳದ್ದು. ಕಿಟ್ಟಿಗೂ ಗೊಂದಲ. ಆ ಹಿತಶತ್ರುಗಳನ್ನು ತಿಳಿಯಬೇಕೆಂಬ ಹಂಬಲವು ಇಬ್ಬರದ್ದು. ಆ ಸತ್ಯ ಗೊತ್ತಿರುವುದು ಕಿಟ್ಟಿಗೆ ಮಾತ್ರ. ಕಿಟ್ಟಿಯು ಗೊಂದಲದಲ್ಲಿದ್ದಾನೆ. ಮನೆಯ ಸೊಸೆ ಯಾಕಿಂತ ಕೆಲಸ ಮಾಡಿದಳು ಎಂದು ಸತ್ಯ ಹೇಳಬೇಕು ಎನ್ನುವಷ್ಟರಲ್ಲಿ ವೈಶಾಖ ಗುಡ್ ನ್ಯೂಸ್ ಕೊಟ್ಟಿದ್ದಾಳೆ. ಸತ್ಯ ಹೇಳಲು ನಿರ್ಧರಿಸಿದ್ದ ಕಿಟ್ಟಿ. ಸತ್ಯ ಯಾವತ್ತಿದ್ರೂ ಸೆರಗಿನಲ್ಲಿ ಕಟ್ಟಿಕೊಂಡ ಕೆಂಡದಂತೆ. ಅದು ಯಾವಾಗ ಬೇಕಾದರೂ ಸುಡಬಹುದು. ಹೀಗಾಗಿ ಆದಷ್ಟು ಬೇಗ ಆ ಕೆಂಡವನ್ನು ಹೊರಗೆ ಹಾಕಬೇಕು. ಕಿಟ್ಟಿ ಎಂದು ಅದೇ ಪರಿಸ್ಥಿತಿ. ಸತ್ಯ ಗೊತ್ತಿರುವುದು ಅವನೊಬ್ಬನಿಗೆ. ಅದರ ಪರಿಸ್ಥಿತಿಯ ಅನ್ವೇಷಣೆಯಲ್ಲಿ ಇತ್ತು. ಸುತ್ತುತ್ತಾ ಇದ್ದಾನೆ. ಆದರೂ ಸತ್ಯ ಹೇಳಿಯೇ ಬಿಡುವನಂತೆ ಮನೆಯ ಶತ್ರು ವೈಶಾಖಳ ಮುಂದೆ ನಿಂತಿದ್ದೆ ತಡ ಗಡಗಡ ನಡುಗಿ ಹೊಸ ನಾಟಕವನ್ನೇ ಶುರು ಮಾಡಿಬಿಟ್ಟಿದ್ದಳು. ತಲೆ ಸುತ್ತಿ ಬಿದ್ದ ವೈಶಾಖ ಕೆಟ್ಟವರ ಸಹವಾಸವನ್ನು ಸುಲಭವಾಗಿ ಮಾಡುತ್ತಾಳೆ. ತನಗೆ ಲಾಭವಾಗುತ್ತೆ ಎಂದರೆ ತನ್ನ ಮನೆ ಎಂಬುದನ್ನು ನೋಡದೆ ಕೆಟ್ಟದನ್ನೇ ಮಾಡುತ್ತಾಳೆ. ಈಗ ತನಗೆ ಹಣ ಸಿಗುತ್ತೆ ಎಂಬ ಕಾರಣಕ್ಕೆ ಮಾವನನ್ನು ಸಾಯಿಸುವುದಕ್ಕೆ ಹೋದಳು. ಮೈದುನನನ್ನು ಕೊಲ್ಲುವುದಕ್ಕೆ ನಿಂತಳು. ಈಗ ಸತ್ಯ ಗೊತ್ತಾದರೆ ಭಯಕ್ಕೆ ತಲೆ ಸುತ್ತುವ ನಾಟಕ ಶುರು ಮಾಡಿದ್ದಾಳೆ. ತಾಯಿಯಾಗುವ ಖುಷಿ ನೀಡಿದ ವೈಶಾಖ ಸತ್ಯಕ್ಕೆ ಹೆದರಿಯೇ ತಲೆ ಸುತ್ತಿ ಬಂದು ಬೀಳುವ ನಾಟಕ ಹೊಡೆದಳು. ಸರಿ, ಆದರೆ ಆ ನಾಟಕ ಇಡೀ ಮನೆಯವರಿಗೆ ಖುಷಿಯನ್ನು ನೀಡಿದೆ. ಡಾಕ್ಟರ್ ಬಳಿ ತಪಾಸಣೆ ಮಾಡಿಸಿದಾಗ ವೈಶಾಖ ಗರ್ಭಿಣಿ ಎಂಬುದು ಗೊತ್ತಾಗಿದೆ. ಈ ಸತ್ಯ ಕೇಳಿ ಮನೆಯವರಿಗೆಲ್ಲ ಖುಷಿಯಾಗಿದ್ದಾರೆ. ವೈಶಾಖಗೆ ಸಿಹಿ ತಿನ್ನಿಸಿದ್ದಾರೆ. ಮಾವನಿಗೆ ಏನೇ ಕೋಪವಿದ್ದರೂ ಮನೆಗೆ ವಾರಸುದಾರ ಬರ್ತಾ ಇದ್ದಾನೆ ಎಂದು ಖುಷಿಪಟ್ಟಿದ್ದಾರೆ. ಇನ್ನು ಕೋದಂಡ ಮೊದಲ ಹೆಂಡತಿಯ ಹುಟ್ಟಿ ಬರುತ್ತಿದ್ದಾನೆ ಎಂದು ಸಂತಸಪಟ್ಟಿದ್ದಾನೆ. ಸತ್ಯ ಹೇಳಲ್ವ ಕಿಟ್ಟಿಗೆ ಮನೆಯವರ ಸುಖ ಶಾಂತಿ ನೆಮ್ಮದಿ ಬಹಳ ಮುಖ್ಯ. ಸತ್ಯ ಹೇಳಿದರೆ ಎಲ್ಲರ ಮನಸ್ಸು ಒಡೆದು ಹೋಗುತ್ತದೆ. ಸೊಸೆಯೇ ಇಂಥವರ ಜೊತೆ ಸೇರಿ ಮನೆ ಹಾಳು ಮಾಡಿಬಿಟ್ಟಳಲ್ಲ ಅಂತ ಕೊರಗುತ್ತಾರೆ. ಆದರೆ ಈಗ ತಾಯಿ ಬೇರೆ ಆಗುತ್ತಿದ್ದಾಳೆ. ಹೀಗಾಗಿ ಸತ್ಯ ಹೇಳುವುದಕ್ಕೆ ಮುಂದಾದರೆ ಕಿಟ್ಟಿಯ ಮನಸ್ಸಿನಲ್ಲಿ ಗೊಂದಲವೇ ಮನೆ ಮಾಡಿದೆ. ಏನೇ ಆದರೂ ಕಿಟ್ಟಿ ಮೊದಲು ಪ್ರಾಶಸ್ತ್ಯ ನೀಡುವುದು ಮನೆಯವರ ಖುಷಿಗಾಗಿಯೇ. ಅವರು ಚೆನ್ನಾಗಿರಲಿ ಎಂದು ಬಯಸುವ ಕಿಟ್ಟಿ ಈಗ ಸಂತಸವನ್ನು ಹಾಳು ಮಾಡುವುದಿಲ್ಲ. ಮಗು ಹುಟ್ಟಿ ವೈಶಾಖಳ ಗ್ರಹಚಾರವನ್ನು ಬದಲಾಯಿಸುತ್ತಾನೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ more videos.